ಸ್ನೇಹಿತರೆ ನಮಸ್ಕಾರ. ಭಾಷಣ ಕೌಶಲ್ಯದ ಬಗ್ಗೆ ನಾನು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ನಡೆಸ್ತಾ ತರಬೇತಿಯನ್ನ ಮಾರ್ಗದರ್ಶನವನ್ನ ನೀಡ್ತಾ ಬಂದಿರೋದು ತಮಗೆಲ್ರಿಗೂ ಗೊತ್ತಿರೋ ವಿಷಯ. ಇಲ್ಲೊಬ್ರು ಸರ್, ಐ ಹ್ಯಾವ್ ಸೋ ಮಚ್ ಮ್ಯಾಟರ್ ಟು ಟಾಕಿಂಗ್. ಅದು ನಾನು ಮಾತಾಡೋಕ್ಕೆ ತುಂಬ ವಿಷಯ ಇದೆ, ಆದರೆ ಸ್ಕಿಪ್ ಮಾಡಿಬಿಡ್ತೇನೆ. ಈ ಒಂದು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಥಾಟ್ ಪ್ರಾಸೆಸ್ ಮೈಂಡಲ್ಲಿ ಆಗ್ತದೆ. ಥಾಟ್ಸ್ ಕ್ಲಾರಿಟಿ ಲೀಡ್ಸ್ ಟು ವರ್ಡ್ಸ್ ಕ್ಲಾರಿಟಿ. ಸೊ ಇಲ್ಲಿ ಥಾಟ್ ಪ್ರಾಸೆಸ್ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಆಮೇಲೆ ಹೌ ಟು ಇಂಪ್ರೆಸ್ ಆಡಿಯನ್ಸ್. ಇಂಪ್ರೆಸ್ ಬೈ ಯುವರ್ ಲುಕ್ಸ್, ಇಂಪ್ರೆಸ್ ಬೈ ಯುವರ್ ಥಾಟ್ಸ್, ಇಂಪ್ರೆಸ್ ಬೈ ಯುವರ್ ವರ್ಡ್ಸ್. ಅಂದರೆ ನಿಮ್ಮ ವೇಷಭೂಷಣಗಳಿಂದ, ನಿಮ್ಮ ಪದಗಳಿಂದ, ನಿಮ್ಮ ಚಿಂತನೆಗಳಿಂದ ನೀವು ಜನರನ್ನ ಇಂಪ್ರೆಸ್ ಮಾಡಬಹುದು. ಹೌ ಐ ಕಂಟಿನ್ಯೂಸ್ಲಿ ಕ್ಯಾಚ್ ಆಡಿಯನ್ಸ್ ಇಂಟರೆಸ್ಟ್. ನೀವು ಒಂದಾದ ಮೇಲೆ ಒಂದು ಮುತ್ತು ರತ್ನ ವಜ್ರ ವೈಡೂರ್ಯ ಪೋಣಿಸಿದಂಗೆ ಒಂದಾದ ಮೇಲೆ ಒಂದೊಂದು ವಿಚಾರಗಳನ್ನು ಕನೆಕ್ಟೆಡ್ ಆಗಿ ಆ ಕನೆಕ್ಟಿವಿಟಿ ಹೆಲ್ಪ್ ಮಾಡ್ತದೆ ತಮಗೆ. ವೈ ಕಮ್ ಫಿಯರ್ ಆನ್ ಸ್ಟೇಜ್, ವೈ ಕಮ್ ಫಿಯರ್ ಆನ್ ದಿ ಸ್ಟೇಜ್. ಅದು ಕಮ್ಮು ನಿಮ್ಮ ಹೆಲ್ತ್ ಸರಿ ಇದೆ ಅಂತ. ಓಕೆ, ಸೊ ಆರೋಗ್ಯ ಸರಿ ಇದೆ ಅಂತ. ದಟ್ಸ್ ಇಟ್. ಅದು ಎಲ್ಲರಿಗೂ ಸಹಜ. ಸಭಾಕಂಪನ ಬರುವುದು ಸಹಜವಾದುದರಿಂದ ಅದನ್ನು ಸಹಜವಾಗಿಯೇ ತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಇನ್ಸ್ಪೈರಿಂಗ್ ಸ್ಕಿಲ್ಸ್ ಅವಕಾಶಗಳನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಅಂತ ಸಂತೋಷ್ ಹೇಳಿದ್ದಾರೆ. ಹೌದು, ನಮಗೆ ಯಾವ್ಯಾವ ಅವಕಾಶಗಳು ಲಭ್ಯ ಆಗುತ್ತೋ ಅದನ್ನೆಲ್ಲವನ್ನ ಬಳಸ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನೋಡಬೇಕಾಗ್ತದೆ, ಅದರಲ್ಲಿ ಡಿಸಿಷನ್ ಮೇಕಿಂಗ್ ಮಾಡಬೇಕು, ನಾವು ಚೆನ್ನಾಗಿ ಮಾಡ್ಕೋಬೇಕಷ್ಟೆ. ಮೋರ್ ನಾಲೆಡ್ಜಬಲ್, ಮೋಟಿವೇಶನಲ್ ಅಂಡ್ ಇನ್ಸ್ಪೈರಿಂಗ್ ಅಂತ ಅಮೀನಾ ಅವರು ಟೈಪ್ ಮಾಡಿದ್ದೀರಿ. ಎಸ್, ಸಿ, ಯಾವಾಗ ನಮ್ಮ ಮಾತುಗಳಲ್ಲಿ ಇದರಿಂದ ಜ್ಞಾನ ಜಾಸ್ತಿ ಆಗುತ್ತೆ ಅನ್ನುವ ಭಾವನೆ ಇರ್ತದೋ, ಮತ್ತೆ ಪ್ರೇರೇಪಣೆ ಸಿಗುವಂತಹ ವಿಚಾರಗಳಿದ್ರೆ ಜನರು ಇಷ್ಟಪಡ್ತಾರೆ. ಸೊ ಮೋಟಿವೇಶ್ನಲ್, ಇನ್ಸ್ಪೈರಿಂಗ್ ಇವೆರಡು ಹತ್ತತ್ರ ಇರೋ ಪದಗಳು. ನಾವು ಇನ್ನೊಬ್ಬರು ನಮಗೆ ನಮ್ಮ ಮಾತುಗಳಿಗೆ ಇಷ್ಟಪಡುವುದು. ನಾನು ಅದಕ್ಕೆ ಈಗ ತರಬೇತಿ ಮಾಡಿದರೆ ಫೀಡ್ಬ್ಯಾಕ್, ನನ್ನ ನಂಬರ್ ಕೊಟ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ ಅಂತ ಕೇಳಿರ್ತೀನಿ. ಈಗ ನಾನು ಈ ವೆಬಿನಾರ್ ಶುರುವಾಗೋ ಮುಂಚೆ ಕೆಲವರದ್ದು ನೋಡ್ತಾ ಇದ್ದೆ ಫೀಡ್ಬ್ಯಾಕು. ಆ ಫೀಡ್ಬ್ಯಾಕ್ ನೋಡ್ತಾ ಇದ್ದಾಗ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಿ ನನ್ನ ಮುಂದಿನ ತರಬೇತಿಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಬರ್ತಾ ಇದ್ದೇನೆ. ಓಕೆ, ಚುಚ್ಚು ನುಡಿಗಳು ಸಾಧನೆಗೆ ಹೇಗೆ ಮುನ್ನುಡಿ ಬರೆಯುತ್ತದೆ ಎಂಬುದು ತಿಳಿಯಿತು. ಓಕೆ, ಅದು ಓವರಾಲ್ ನನ್ನ ಡಾಕ್ಯುಮೆಂಟ್ರಿ ನೋಡಿದಾಗ ಅನಿಸಿರೋ ಮಾತುಗಳು. ನಿಮ್ಮ ಅನುಭವ ಅದ್ಭುತ ಸರ್, ನನಗೆ ಮಾರ್ಗದರ್ಶನ ಅಂತ ಯಾರು ಸೌಮ್ಯ ಅವರು ಹೇಳಿದ್ರಲ್ವಾ. ದೆನ್ ಗೋವರ್ಧನ್ ಅವರು ಸಡನ್ನಾಗಿ ಏನು ಮಾತಾಡಬೇಕು ಗೊತ್ತಾಗಲ್ಲ. ಸಡನ್ನಾಗಿ ಅಂದಾಗ ನಾವು ಏನು ಅಂದರೆ, ಯಾವುದೇ ಸಂದರ್ಭ ಬರಲಿ ನಾವು ಪ್ರಿಪೇರ್ಡ್ನೆಸ್ ಅಂತೀವಿ. ಪ್ರಿಪ್ರೇಷನ್ ಜಾಸ್ತಿ ಆದಾಗ ಪ್ರಿಪೇರ್ಡ್ನೆಸ್ ಜಾಸ್ತಿ ಆಗ್ತದೆ. ಓಕೆ, ಸೆಂಟರ್ ಆಫ್ ಅಟ್ರಾಕ್ಷನ್ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಖಂಡಿತ ಸಾಧ್ಯ. ಈ ಒಂದು ಭಾಷಣಕಾರರಾಗಿ ನಿಮ್ಗೊಂದು ಭಾಷಣ ಮಾಡಿದ್ರೆ ಒಂದು 25,000, 50,000, 1 ಲಕ್ಷ, 1.5, 2 ಲಕ್ಷದವರೆಗೂ ಒಂದೊಂದು ದಿನಕ್ಕೆ ದುಡಿಯೋರಿದ್ದಾರೆ ಸ್ಪೀಕರ್ಸು. ಓಕೆ, ದೆನ್ ನಮ್ಮನ್ನ ಎಲ್ಲರೂ ಗುರುತಿಸಬೇಕು, ಗುರುತಿಸ್ತಾರೆ. ಬಿಕಾಸ್ ಯು ವಿಲ್ ಬಿ ದಿ ಸೆಂಟರ್ ಆಫ್ ಅಟ್ರಾಕ್ಷನ್. ಸ್ಟೇಜ್ ಮೇಲೆ ಕರೀತಾರೆ, ಸನ್ಮಾನ ಮಾಡ್ತಾರೆ. ಅಯ್ಯೋ, ನಿಮಗೆ ಒಂದು 2.5-3 ಸಾವಿರ ಸನ್ಮಾನ ಆಗಿರ್ಬೋದು ರೀ ನನಗೆ. ಓಕೆ, ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ಲೋದ್ರೂ ಒಂದು ಆ ಥರದೊಂದು ಸನ್ಮಾನಗಳು, ಅವಕಾಶಗಳು ಸಿಗ್ತದೆ. ಓಕೆ, ಶಿವಾನಿ ಅವರು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಭಯ ಯಾಕೆ ಆಗುತ್ತೆ ಅಂದರೆ ಆ ವಾತಾವರಣಕ್ಕೆ ಒಗ್ಗಿಕೊಂಡಿರಲ್ಲ, ಅದಕ್ಕೋಸ್ಕರ ಆಗ್ತದೆ. ಇದ್ರೆ ಹೇಗೆ ತೆಗಿಬೇಕು? ಒಂದು, ನಮ್ಮ ತರಬೇತಿಗಳಲ್ಲಿ ಭಾಗವಹಿಸುವಂಥದ್ದು, ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು, ಧ್ವನಿಯನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಶಾರೀರಿಕ ಭಾಷೆಯನ್ನು ಅರಿತುಕೊಂಡು ಸ್ವಾಭಾವಿಕವಾಗಿ ಮಾತನಾಡೋದು, ಇವೆಲ್ಲ ಕಾರಣೀಭೂತ ಆಗ್ತದೆ. ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಮೆಂಟರಿಂಗ್ ಈ ಒಂದು ವಿಚಾರದಲ್ಲಿ ತುಂಬ ತುಂಬ ಲಾಭ ಆಗ್ತದೆ. ಪಬ್ಲಿಕ್ ಸ್ಪೀಕಿಂಗ್ ಮಾಡುವಾಗ ಹೇಗೆ ಮಾಡಬೇಕು? ಚೆನ್ನಾಗಿ ಮಾತನಾಡಬೇಕು, ಚೆನ್ನಾದ ಉಡುಪನ್ನು ಧರಿಸಬೇಕು, ನಮ್ಮ ಭಾಷೆ, ಶಾರೀರಿಕ ಭಾಷೆ, ನಮ್ಮ ಧ್ವನಿ ಇವೆಲ್ಲ ಮೇಳೈಸಬೇಕು, ನಮ್ಮ ಪದಗಳ ಬಳಕೆ ಸೊಗಸಾಗಿರಬೇಕು.
ದೆನ್ ಪಬ್ಲಿಕ್ ಸ್ಪೀಕಿಂಗ್ ಮಾಡುವಾಗ ಜನರನ್ನ ನೋಡಬೇಕಾ ನೋಡಬಾರ್ದ? ನೋಡಲೇಬೇಕು. ನೋಡಲೇಬೇಕು. ಅಂಡರ್ಲೈನ್. ಐ ಕಾಂಟ್ಯಾಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರನ್ನೆಲ್ಲ ಒಂದ್ಸರಿ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ರಿಗೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ಆ ಭಾವನೆ ಬರಬೇಕು. ಎಗೇನ್ ಐ ಕಾಂಟ್ಯಾಕ್ಟ್ ಕಮ್ಸ್ ಅಂಡರ್ ಬಾಡಿ ಲ್ಯಾಂಗ್ವೇಜ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೋಡಲೇ ಇಲ್ಲ, ಇದು ಮಾಡಿದ್ರಿಂದ ಇವರೆಲ್ಲ ನೋಡ್ತಾರೆ, ನಮ್ಮ ಜೊತೆ ಕನೆಕ್ಟ್ ಆಗಲಿಲ್ಲ ಅಂತ ಅವರು ಇಲ್ಲಿ ಕನೆಕ್ಟ್ ಆಗಲ್ಲ, ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಓಕೆ, ಒಳ್ಳೆ ಪ್ರಶ್ನೆ. ನಿಮ್ಗೆ ಅದು ಬೇರೆಯವ್ರಿಗೂ ಅರ್ಥ ಮಾಡ್ಸೋಕೆ ಸುಲಭ ಆಯಿತು. ಆಡಿಯನ್ಸ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು? ನೀವು ಚೆನ್ನಾಗಿ ಒಳ್ಳೆ ಪದಗಳನ್ನ, ಸನ್ನಿವೇಶವನ್ನ, ಕಥೆಯನ್ನ, ಹೇಳಿಕೆಯನ್ನ, ಉದಾಹರಣೆಗಳನ್ನ ನೀಡ್ತಾ ಇದ್ರೆ ಜನ ನಿಮ್ಮನ್ನ, ನೀವು ಮ್ಯಾಗ್ನೆಟ್ ಆಗ್ತೀರಿ. ಓಕೆ. ಬಾಡಿ ಲ್ಯಾಂಗ್ವೇಜ್ ಹೇಗೆ ಇರಬೇಕು? ಪೋಶ್ಚರ್, ನಿಲುವು ಅಥವಾ ಭಂಗಿ, ಅಂದರೆ ನಿಂತ್ಕೊಳ್ಳುವಂಥದ್ದು ಅಥವಾ ಕೂತ್ಕೊಳ್ಳುವಂಥದ್ದು. ಹಾವಭಾವ, ದ ಮೂಮೆಂಟ್ಸ್ ಆಫ್ ಅವರ್ ಬಾಡಿ, ಅದರಲ್ಲಿ ದಿಸ್ ಫೇಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅದಕ್ಕೆ ನಾವು ದ ಫೇಸ್, ಸ್ಮೈಲಿಂಗ್ ಫೇಸ್ ಇರಲಿ ಅಂತ ಹೇಳ್ತೇವೆ. ಓಕೆ. ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು? ಏನೇನೋ ಮಾತಾಡಕ್ಕೆ ಹೋಗ್ಬಾರ್ದು, ಹಳಿ ತಪ್ಪಬಾರ್ದು, ಟ್ರ್ಯಾಕಲ್ಲಿರಬೇಕು ಅಷ್ಟೇ. ಏನೇನೋ ಮಾತಾಡಕ್ಕೆ ಹೋದ್ರು ಏನೋ ನಮ್ಮ ಮೇಲೆ ಕಲ್ಲು ಗಿಲ್ಲು ಟೊಮಟೊ ಗಮಟ ಹೊಡಿದೇ ಇರಂಗೆ ನೋಡ್ಕೋಬೇಕು ಅಷ್ಟೇ. ಸ್ಟೇಜ್ ಮೇಲೆ ಮಾತನಾಡುವಾಗ ಒಮ್ಮೊಮ್ಮೆ ಕೈ ಕಾಲುಗಳಲ್ಲಿ ನಡುಕ ಬರುತ್ತದೆ. ನ್ಯಾಚುರಲ್ ಅಂತ ಹೇಳಿದ್ನಲ್ಲ, ನ್ಯಾಚುರಲ್ ನಡ್ಕ ಆಗಬೇಕು. ಆವಾಗ ನೀವು ಸರಿಯಾಗಿ ರಿಯಾಕ್ಟ್ ಆಗ್ತಾ ಇದೆ, ನಿಮ್ಮ ಬಾಡಿ ಎಲ್ಲ ಸರಿ ಇದೆ ಅಂತ ಅರ್ಥ ಆಗ್ತದೆ. ಅದೇ ಆಮೇಲೆ ಸರಿ ಹೋಗ್ತದೆ. ಅದಕ್ಕೆ ವೇದಿಕೆ ಮೇಲೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಸಂತೋಷ್ ಅವರು ಪಬ್ಲಿಕ್ ಮುಂದೆ ನಿಂತರೆ ಮಾತನಾಡೋಕ್ಕೆ ಭಯ. ಅದಕ್ಕೆ ಪಬ್ಲಿಕ್ ಸ್ಪೀಕಿಂಗ್ಗೆ ಕೋರ್ಸಿಗೆ ಬರೋದು ಜನ. ಅದು ಗೊತ್ತಾಗೆ ನಾನು ಆ ವಿಷಯ ಕ್ಲಾಸ್ ಮಾಡ್ತಾ ಇರೋದು. ನಾನು 150-200 ವಿಷಯ ಮಾತಾಡ್ತಾ ಇದ್ದೆ, ಆದರೆ ಯಾವುದಕ್ಕೂ ಜನ ಅಟ್ರಾಕ್ಟ್ ಆಗಲಿಲ್ಲ. ಬಟ್ ಪಬ್ಲಿಕ್ ಸ್ಪೀಕಿಂಗಿಗೆ ಮಾತ್ರ ಬರ್ತೀವಿ ಅಂದರು. ಅದಕ್ಕೆ ಬರ್ರಪ್ಪ ಅಂದ್ಬಿಟ್ಟು ಬಂದು ಅದು ಹೇಳ್ಕೊಟ್ಟು ಆಮೇಲೆ ಬೇರೆ ವಿಷಯ ಹೇಳ್ಕೊಡ್ತಾ ಇದ್ರು. ಗೊತ್ತಾಯ್ತಾ ಕ್ಲಾರಿಟಿ? ಆ ಭಯ ಇರಲಿಲ್ಲ ಅಂದರೆ ಅರ್ಧ ಜನ ಬರ್ತಾನೆ ಇರಲಿಲ್ಲ. ಆ ಭಯ ಇರೋದಕ್ಕೆ ನೀವು ಕೋರ್ಸಿಗೆ ಬರಬೇಕು, ಅದನ್ನು ಹೋಗ್ಲಾಡಿಸ್ಕೋಬೇಕು. ತರಬೇತಿ, ಮಾರ್ಗದರ್ಶನ ಈ ನಿಟ್ಟಿನಲ್ಲಿ ನನಗೆಲ್ಲ ಬಂದಿರೋರು, ಸರ್ ಇತ್ತು ಭಯ, ಅದು ಹೆಂಗೋಯ್ತು ಗೊತ್ತಿಲ್ಲ ಅಂತಾರೆ. ಅದು ನಿಮಗೂ ಹಾಗೆ ಹೋಗ್ತದೆ, ಅದು ಓಡಿಸ್ತೀವಿ. ಇದು ಏನೋ ದೆವ್ವ ಓಡಿಸೋಕ್ಕೆ ಅಥವಾ ದೇವ್ರು ಬಂದರು ಓಡಿಸೋಕ್ಕೆ ಅಂತ ಏನೇನೋ ಬೆತ್ತ ತಗೊಂಡು ಹೊಡಿತಾರೆ. ಇಲ್ಲ, ಆ ಥರದ್ದೇನಿರಲ್ಲ. ನಾವೇನೂ ಇಲ್ಲ, ಮಾತಿನ ಬೆತ್ತದಲ್ಲೇ ಅದು ಓಡುತ್ತೆ. ಕನ್ಕ್ಲೂಷನ್ ಇನ್ ಕಂಟೆಂಟ್ ಸ್ಟ್ರಕ್ ಸಮಯರ್ ಇನ್ ದ ಮಿಡಲ್ ಆಫ್ ಡಿಸ್ಕಷನ್. ನಿಮ್ಮೊಬ್ಬರಿಗೆಲ್ಲ ಎಲ್ಲರಿಗೂ ಆಗ್ತದೆ. ಯಾವಾಗ ಅಂದರೆ ನಮ್ಮ ವಿಚಾರದ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲದಿದ್ದಾಗ. ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿ ಇದು ಸಾಧ್ಯ ಆಗ್ತದೆ. ಸಮ್ ಟೈಮ್ ಇನ್ಕಂಪ್ಲೀಟ್ ದ ಕಾನ್ವರ್ಸೇಷನ್. ಸೊ ಆವಾಗ ಇವತ್ತಿಗೆ ಇಷ್ಟು ವಿಚಾರ ಸಾಕು, ನಾಳೆ ಮಾತಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ಮುಂದಿನ ವೇದಿಕೆಯಲ್ಲಿ ಮಾತಾಡೋಣ ಅಂತ. ಫಿಯರ್ ಟು ಟಾಕ್, ಓಪನಿಂಗ್ ಸ್ಪೀಚ್ ಆ್ಯಂಡ್ ಎಂಡಿಂಗ್ ಸ್ಪೀಚ್, ಅಮೀನ್ ಅವರು ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಟುವರ್ಡ್ಸ್ ಆಡಿಯನ್ಸ್. ಎಸ್, ನಾನು ಆಸ್ ಎ ಟ್ರೈನರ್ ಇಂಟ್ರಾಕ್ಷನ್ ಆಡಿಯನ್ಸ್ ಜೊತೆ ಇರ್ತದೆ ಜಾಸ್ತಿ. ಸ್ಪೀಕರ್ಸ್ಗೆ ಸಾಮಾನ್ಯವಾಗಿ ಕಡಿಮೆ, ಅಪರೂಪ, ಪರ್ಸೆಂಟೇಜ್ ಕಡಿಮೆ. ಓಕೆ. ಅರ್ಜುನ್, ಪಬ್ಲಿಕ್ ಸ್ಪೀಕಿಂಗ್ ಈಸ್ ಫ್ಯೂಚರ್ ಸ್ಪೀಕರ್ಸ್ ಪ್ಲಾಟ್ಫಾರ್ಮ್. ಫಿಯರ್ ಇಸ್ ಮೈ ಬಿಗ್ ಸ್ಟಾಪರ್. ಡೋಂಟ್ ವರಿ, ಇಟ್ ವಿಲ್ ಗೋ. ಗ್ಯಾಲಕ್ಸಿ ಮೊಬೈಲಿಂದನಾ ಮೈಂಡ್ ಬಿಕಮ್ಸ್ ಬ್ಲ್ಯಾಂಕ್ ಔಟ್ ಆಫ್ ಇಯರ್. ಎಸ್, ಇದು ಆಗೋದು. ದಿಸ್ ಆರ್ ಆಲ್ ನ್ಯಾಚುರಲ್ ಪ್ರಾಸೆಸ್. ಟೇಕ್ ಇಟ್ ಈಸಿಲಿ. ಅಕ್ಸೆಪ್ಟೆನ್ಸ್, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ನಮಗೆ ಭಯ ಇದೆ ಸರಿ, ಹೋಗ್ಲಡ್ಸ್ಕೊಳಕ್ಕೆ ಏನು ಮಾಡಬೇಕು? ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್, ದಟ್ಸ್ ಇಟ್. ಸೌಮ್ಯ, ಸ್ಟೇಜ್ ಮೇಲೆ ಹೋದಾಗ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗುತ್ತದೆ, ನಡುಕ ಸ್ಟಾರ್ಟ್ ಆಗುತ್ತದೆ, ಅದು ಹೋಗಬೇಕು. ಸೊ ಬನ್ನಿ ಮೇಡಮ್, ಇವತ್ತು ವೆಬಿನಾರಲ್ಲಿ ಎಷ್ಟು ಹೋಗಿಸ್ಕೊಳ್ತೀರಿ ಹೋಗಿಸಿ. ಕೋರ್ಸಿಗೆ ಬಂದರೆ ಸ್ವಲ್ಪ ನೀಟಾಗಿ ಪರ್ಮನೆಂಟಾಗಿ ಬರಲೇಬಾರ್ದು, ಆ ಥರ ಓಡಿಸ್ಬಿಡ್ತೀವಿ. ಓಕೆ. ಹಬ್ಬಗಳು ಹೇಗೆ ಜೋಡಣೆ ಮಾಡಿಕೊಳ್ಳಬೇಕು? ಯಾ ಶಬ್ದಗಳು ಹೇಗೆ ಜೋಡಣೆ ಮಾಡ್ಕೋಬೇಕು? ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಓನ್ಲಿ ಇಟ್ ವಿಲ್ ಕಮ್. ಪದಗಳು ಇರ್ತದೆ, ಅದನ್ನು ಜೋಡಿಸ್ಬೇಕು. ಹೂವು ಪೋಣಿಸ್ತಾರೆ, ಆ ಥರ ಪದ ಪೋಣಿಸ್ಬೇಕು ನಾವು. ಕರೆಕ್ಟಾ? ಇದೆಲ್ಲ ಏನಂದರೆ ಹಾಡ್ತಾ ಹಾಡ್ತಾ ರಾಗ, ನಳ್ತಾ ರೋಗ. ಕರೆಕ್ಟ್. ನೀವು ಪ್ರಾಕ್ಟೀಸ್, ಅದಕ್ಕೆ ಪ್ರಾಕ್ಟೀಸ್ ಇಸ್ ದಿ ಓನ್ಲಿ ಫಾರ್ಮುಲಾ ಫಾರ್ ಯು. ದೆನ್ ಅತಿ ದಡ್ಡರು ಸಹ ಭಾಷಣ ಕೌಶಲ್ಯ ಕಲಿಯಲು ಸಾಧ್ಯವೇ? ಎಸ್. ಯಾಕೆಂದರೆ ಆ ದಡ್ಡನಿಗೆ ನಾವು ನಮ್ಮ ಕೋರ್ಸಿಗೆ ಬಂದರೆ ನಿನ್ನ ದಡ್ಡ ಅಲ್ಲ ಬುದ್ಧಿವಂತ ಅಂತ ಹೇಳ್ತೀವಿ.
ಅಂದ್ಕೊಳ್ಳೋದೇ ತಪ್ಪು ದಡ್ಡ ಅಂತ. ಸೀರಿಯಸ್ಲಿ ನನಗೆ ಗೊತ್ತಾಗಿದೆ, ನೋ ಒನ್ ಇಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್ ಬಟ್ ದೇ ಆರ್ ಯೂಸ್ಡ್ಲೆಸ್ ಅಂತ ಗೊತ್ತಾಗಿದೆ. ಸೊ ಅದರಿಂದ ಆ್ಯಕ್ಚುಲಿ ದಡ್ರು ಅಂತ ಇಲ್ಲಿ ಇರಲ್ಲ. ಅವ್ರದ್ದು ಐಕು ಇನ್ನೊಂದೇನೋ ಇದ್ರೂ ಅವ್ರಿಗೆ ಸರಿಯಾದ ಸಂದರ್ಭ ವಾತಾವರಣ ಕೊಟ್ಟರೆ. ನಂದೇನು ಚಾಲೆಂಜ್ ಅಂದರೆ, ಪ್ರಪಂಚದ ಮಾತನಾಡುವ ಯಾವುದೇ ವ್ಯಕ್ತಿಯನ್ನು ನನ್ನ ಬಳಿ ಕರೆದುಕೊಂಡು ಬಂದರೆ, ನಮ್ಮ ಕೋರ್ಸ್ ಸೇರಿದರೆ, ಅವರನ್ನು ಬದಲಾಯಿಸುತ್ತೇನೆ, ಅವರನ್ನು ಪರಿವರ್ತಿಸುತ್ತೇನೆ. ದಿಸ್ ಈಸ್ ಮೈ ಚಾಲೆಂಜ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದುವರೆಗೆ ನನ್ನ ಹತ್ರ ಬಂದವರು ಗಂಭೀರವಾಗಿರೋರು, ಸೀರಿಯಸ್ ಆಗಿರೋರು ಎಲ್ಲ ಕಲ್ತ್ಬಿಟ್ಟಾರೆ. ಐ ಆಮ್ ನಾಟ್ ಬೋಸ್ಟಿಂಗ್ ಮೈ ಸೆಲ್ಫ್. ನನ್ನನ್ನು ನಾನು ಹೊಗಳ್ಕೊಳ್ಳೋಕೆ ಈ ಮಾತು ಹೇಳ್ತಾ ಇಲ್ಲ. ದೆರ್ ಈಸ್ ಎ ಟೆಸ್ಟಿಮೋನಿಯಲ್. ಆಮೇಲೆ ಅವರೆಲ್ಲ ಬಂದಾರಲ್ಲ, ಅವ್ರುಗಳೆಲ್ಲರೂ ನಾನು ಟೆಸ್ಟಿಮೋನಿಯಲ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ, ನಾ ಹೇಗಿದ್ದೆ, ಹೇಗೆ ಕಲಿತೆ ಅಂತ ಹೇಳ್ತಾ ಇದ್ದಾರೆ. ಬಿಫೋರ್ ಆ್ಯಂಡ್ ಆಫ್ಟರ್ ಖಂಡಿತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದೆ. ಕ್ಲಾರಿಟಿ ಅಷ್ಟು ಚೆನ್ನಾಗಿದೆ. ನೀವು ಅದರ ಕಡೆ ಗಮನ ಕೊಟ್ಕೊಳ್ಳಿ ಅಷ್ಟು. ಈ ಭಾಷಣ ಕೌಶಲ್ಯ ಅನ್ನುವಂಥದ್ದು ಕಲಿಯಬಹುದಾದ ವಿದ್ಯೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಹೆಚ್ಚಿನ ಜನ ಕೇಳಿದ್ದು ಆ ವೇದಿಕೆಯ ಬಗ್ಗೆ. ಪ್ರಪಂಚದಲ್ಲಿನೇ ಎಲ್ಲ ಸರ್ವೇ ಮಾಡಿದ್ರಂತೆ. ನಂಬರ್ 1 ಭಯ ಯಾವುದು ಅಂದರೆ, ಅದು ವೇದಿಕೆಯ ಭಯ ಅಂತಲೇ ಜನ ಹೇಳಿದ್ರಂತೆ. ಹಾಗಾಗಿ ಈ ಸ್ಟೇಜ್ ಫೇರ್ನ ಜಯಿಸಿದವರು ಜಗವನ್ನೇ ಜಯಿಸಬಲ್ಲರು. ಭಾಷಣಕಾರರು ಇವತ್ತು ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಓಕೆ, ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನೀವು ಮುಂಚೋದಕ್ಕೆ ಅವಕಾಶ ಇದೆ ಅಂತ ಗೊತ್ತಾದಾಗ, ಈಗ ನಾವು ದೂರದರ್ಶನದಲ್ಲಿ ನೂರಾರು ಸಂದರ್ಶನ ಮಾಡಿದ್ರಿಂದ ಸಾಧಕರನ್ನ, ನಮಗೊಂದು ಸ್ವಲ್ಪ ಅನುಭವ ಜಾಸ್ತಿ ಆಯಿತು. ನುಡಿಗನ್ನಡಿ ಪುಸ್ತಕ ಬರದೆ ಒಂದು 24 ವರ್ಷ ಆಯಿತು ನಾನು. ದ ಮೋಸ್ಟ್ ಪಾಪ್ಯುಲರ್ ಬುಕ್ ಸಪ್ನಾ ಬುಕ್ಸ್ನಲ್ಲೇ ಸಿಗ್ತದೆ ನಿಮಗೆ. ಈ ನುಡಿಗನ್ನಡಿ ಕೃತಿಯಲ್ಲಿ ತುಂಬ ತುಂಬ ಮುಖ್ಯವಾದ ವಿಚಾರಗಳಿದೆ. ಅದಾದ ನಂತರ ನಾನು 1 ವರ್ಷದ ಹಿಂದೆ ಈ ನಿರೂಪಣೆ ನಿರೂಪಿಸಿ ಎನ್ನುವ ಕೃತಿಯನ್ನು ಕೂಡ ಬರೆದಿದ್ದೇನೆ. ಇವೆರಡು ಕೃತಿಗಳು ನೀವು ಓದಿದರೆ, ಜೊತೆಗೆ ನಿಮಗೆ ಒಂದು 36 ಟಿಪ್ಸ್ ಕೊಟ್ಟಿದ್ದೀನಿ ಪರಿವರ್ತನೆ ಆಗೋದು ಹೆಂಗೆ ಅಂತ. ಇದು ವ್ಯಕ್ತಿತ್ವ ಪರಿವರ್ತನೆ ಕೃತಿಯಲ್ಲಿ ಸಾಧ್ಯ ಅರ್ಥ ಮಾಡಿಸ್ತೀನಿ. ಈ 3 ಪುಸ್ತಕಗಳನ್ನು ಮೊದಲಿಗೆ ನೀವು ಕೊಂಡುಕೊಂಡು ಓದಿ. ಐ ಗ್ಯಾರಂಟಿ ಯು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಆದರೆ ಅದು ಏನಿದ್ರೂ ಮಾಹಿತಿ, ತರಬೇತಿ, ಅಭ್ಯಾಸ. ನಾವು ನಮ್ಮ ಕೋರ್ಸಲ್ಲಿ ಪ್ರತಿ ಗುರುವಾರ 3+1 ಟಾಪಿಕ್ ಅಂದರೆ 4 ಟಾಪಿಕ್ಸ್ 1 ನಿಮಿಷ ಮಾತಾಡಿಸ್ತಾ ಇರ್ತಾನೆ. ಮಾತಾಡಿಸ್ತಾ ಅವರ ತಪ್ಪುಗಳು, ಓರೆಕೊರೆಗಳನ್ನು ತಿದ್ದಿ ತೀಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಇಟ್ ಇಸ್ ಹ್ಯಾಪನಿಂಗ್. ಆ್ಯಂಡ್ ಇನ್ನು ಕೆಲವರು ನಮ್ಮ ಪುಸ್ತಕಗಳನ್ನು ಓದಿ ಭಾಷೆಯನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ. ಸೊ ನೀವು ಭಾಷೆ ಇಂಪ್ರೂವ್ ಆಗಬೇಕು, ಪದಗಳು ಇಂಪ್ರೂವ್ ಆಗಬೇಕು ಅಂತ ಅಂದಾಗ ಇವೆಲ್ಲ ನಿಮಗೆ ಸುಲಭ ಆಗ್ತದೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನೀಗಾಗಲೇ 1,00,000 ಜನ 10 ಲಕ್ಷ ಜನಕ್ಕೆ ತರಬೇತಿ ನೀಡಿದೆ. ನಿಮಗೆ ಉತ್ತಮ ಭಾಷಣಕಾರರಾಗೋಕ್ಕೆ ನೆರವು ನೀಡ್ತಾ ಇದ್ದೇನೆ ಮತ್ತು ಕಲಿಕೆಯ ಒಂದು ಸುಂದರ ಅನುಭವವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ವಾಗ್ಮಿ, ಸಾಧಕ ಮತ್ತು ಜನಪ್ರಿಯ ನಾಯಕರು ಆಗೋದಕ್ಕೆ ಖಂಡಿತ ಸಾಧ್ಯ ಇದೆ. ಆದರೆ ನಾವು ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಮೇಲೆ ನಾವು ಬಂಡವಾಳ ಹೂಡ್ಕೊಳ್ಳೋದ್ರಿಂದ ತುಂಬ ಲಾಭ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಚಿನ್ನ, ಬೆಳ್ಳಿ, ಈಗ ಇಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಅವರು ಒಬ್ರು ಬಂದಿದ್ರು. ಆದರೆ ನೀವು ಎಲ್ಲ ವೆಲ್ತ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ವೆಲ್ತ್ ಬೇಕಂತ. ಆದರೆ ನಮ್ಮ ಮೇಲೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ಕೊತೀವಿ, ತುಂಬ ಇಂಪಾರ್ಟೆಂಟು. ಚಿನ್ನ, ರಿಯಲ್ ಎಸ್ಟೇಟು, ಮತ್ತೊಂದು ನೀವು ಏನೇ ಮಾಡ್ಕೊಳ್ಳಿ, ಆದರೆ ನಿಮ್ಮ ಮೇಲೆ ಮಾಡ್ಕೊಂಡಿದ್ದು ಸಾಯೋ ಕೊನೆ ದಿನದವರೆಗೂ ನಿಮ್ಮ ಜೊತೆ ಇರ್ತದೆ. ಅದು ನನಗೆ ತುಂಬ ತುಂಬ ಸ್ಪಷ್ಟವಾಗಿ ಅರಿವಾಗಿದೆ. ಅದನ್ನು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನೀವು ಮೊದಲ ಹೆಜ್ಜೆ ಇಡುವುದಿದೆಯಲ್ಲ, ಆ ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಮುನ್ನುಡಿ. ಈಗ ಇದುವರೆಗೆ ನಾನು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದೆ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ಬರ್ತದೆ. ಪ್ರತಿ ಕಾಮೆಂಟನ್ನು ನಾನು ಗಮನಿಸ್ತಾ ಇರ್ತೇನೆ ಮತ್ತು ನಿಮಗೆ ಉತ್ತರ ನೀಡ್ತೇನೆ.